ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಥರ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಾಗ ಅಂದರೆ ಉದಾಹರಣೆ ತೆಲಂಗಾಣದಲ್ಲಿ ಚುನಾವಣೆ ನಡೀತು. ಅದಕ್ಕೆ ಸುಮಾರು ಕೋಟಿ ಹಣ ಸಂದಾಯ ಮಾಡಿ ಕಳಿಸಿದ್ದಾರೆ ಅಂತ ಒಂದು ಆರೋಪ ಇದೆ ಇವ್ರ ಮೇಲೆ. ಬೇರೆ ಇನ್ನಿತರೆ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ. ಅದೊಂದು ಮೈನಸ್ ಇವರಿಗೆ. ಅಂದರೆ ದುಡ್ಡು ಆದಾಯದ ಮೂಲಗಳು ಕೊರತೆ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಇವತ್ತೇನಾಗಿದೆ, ಅದು ಕಾರ್ಯಕರ್ತರ ಹತ್ರ ಯಾರು ಕಂಟೆಸ್ಟ್ ಮಾಡ್ತಾರೋ ಇನ್ನೂ ಅವ್ರಿಗೆ ಈ ಚುನಾವಣೆಗಳಂದರೆ ದುಡ್ಡಿನ ಮೇಲೆ ನಡೀತಾ ಇದೆ. ಆ ಚುನಾವಣಾ ಆಯೋಗನೂ ಕರೆಕ್ಟಾಗಿದೆ. ಅದು ಈ ಪಕ್ಷಗಳಿಗಿಂತ ತುಂಬ ಚೆನ್ನಾಗಿದೆ ಚುನಾವಣಾ ಆಯೋಗ. ಗೊತ್ತು ಚುನಾವಣಾ ಆಯೋಗಕ್ಕೆ ದುಡ್ಡು ಕೊಟ್ಟೆ ಗೆಲ್ತಾ ಇದ್ದಾರೆಲ್ಲ, ದುಡ್ಡು ಹಂಚ್ತಾ ಇದ್ದಾರೆ ಅಂತ. ಅದೇನೋ ಬೇರೆ ಥರ ಲೆಕ್ಕ ಕೇಳುತ್ತೆ, ಇಲ್ಲ ಹಂಚೋದು ಲೆಕ್ಕ ಇಲ್ಲ ಅಂತೆ. ದೇವ್ರಿಗೆ ಗೊತ್ತಾಗಬೇಕಿಂತ ನಾವು ಒಳ್ಳೆ ದೇಶದಲ್ಲಿ ಇದ್ದೀವಿ. ಸೊ ಈ ಥರ ಯಾಕಂತಂದರೆ ಹೇಳ್ಬೇಕು ಅನ್ನಿಸ್ತು ಆ ವಿಚಾರದ ಬಗ್ಗೆ. ಯಾವ ಮಟ್ಟಕ್ಕೆ ಒಂದು ರಾಷ್ಟ್ರೀಯ ಪಕ್ಷ 100 ವರ್ಷಗಳಾಗಿರ್ತಕ್ಕಂಥ ಪಕ್ಷ ಅಥವಾ ಇಡೀ ದೇಶನ ಸುಮಾರು ಸುದೀರ್ಘ ವರ್ಷಗಳ ಕಾಲ ಆಳಿರ್ತಕ್ಕಂಥ ಪಕ್ಷ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ, ಅಪ್ಲಿಕೇಶನ್ಗಳು ಮಾರ್ಕೊಂತ ಇದೆ, ಚುನಾವಣೆಗಳಿಗೆ ಮಾರ್ತಾ ಇದೆ. ಈಗ ಬರ್ತಾರೆ, ದುಡ್ಡಿದ್ದವರೆಲ್ಲ ಬರ್ತಾರೆ. ಯಾರು ನೈತಿಕ ಮೌಲ್ಯಗಳಿದ್ದವ್ರು ಬಂದು ನಿಲ್ಲಕ್ಕಾಗುತ್ತೆ ಚುನಾವಣೆಗೆ? ಯಾವನು ಬೇರೆ ಬೇರೆ ಮಾರ್ಗದಲ್ಲಿ ದುಡ್ಡು ಮಾಡಿರ್ತಾನೆ ಅವ್ನು ಬಂದು ನಿಂತ್ಕೋತಾನೆ. ದೇವರೇ ಕಾಪಾಡಬೇಕು ಈ ರಾಜ್ಯನ. ಇದು ನಮ್ಮ ಉಪಮುಖ್ಯಮಂತ್ರಿಗಳ ಕತೆ.